ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಕೆ. ಸ್ನೇಹಿತರೆ, ಉತ್ತರ ಪ್ರದೇಶದ ಮಿರತ್ ಜಿಲ್ಲೆಯ ಹಸ್ತಿನಾಪುರ ಅಂದ ತಕ್ಷಣ ಬಹುತೇಕರಿಗೆ ಎಲ್ರಿಗೂ ಕೂಡ ನೆನಪಾಗುವಂತಹದ್ದು ಮಹಾಭಾರತದ ಕೌರವರು ಮತ್ತು ಪಾಂಡವರ ಇತಿಹಾಸ. ಗಂಗಾ ನದಿಯ ತಟದಲ್ಲಿ ಇರುವ ಈ ಪವಿತ್ರ ಭೂಮಿ ಜೈನ ಧರ್ಮದವರಿಗೂ ಅತ್ಯಂತ ಪವಿತ್ರ ಕ್ಷೇತ್ರ. ಆದರೆ ಇತ್ತೀಚೆಗೆ ಜುಲೈ 2026ರಲ್ಲಿ ಇದೇ ಶಾಂತಿಯುತ ಹಸ್ತಿನಾಪುರದಲ್ಲಿ ನಡೆದಿರುವಂತಹ ಒಂದು ಕ್ರೂರ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಬಿಟ್ಟಿದೆ. ಒಬ್ಬ ಹೆಂಡತಿ ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಂಥ ಗಂಡನನ್ನ ತನ್ನ ಇಬ್ಬರು ಕಂದ ಮಗಳ ಮುಂದೆ ಎಷ್ಟು ಕ್ರೂರವಾಗಿ ಕೊಲೆ ಮಾಡಿದ್ಲು ಅಂತಂದ್ರೆ ಯಾರಿಗೂ ಕೂಡ ಏನು ಗೊತ್ತಾಗಬಾರ್ದು, ಸಾಕ್ಷಿ ನಾಶ ಆಗಿಬಿಡಬೇಕು, ಅಥವಾ ನಮ್ಮನ್ನ ಎನ್ಕ್ವೈರಿ ಕೂಡ ಮಾಡೋದಕ್ಕಾಗಿರಬಾರ್ದು, ಯಾರಿಗೂ ಒಂದು ಡೌಟ್ ಕೂಡ ಬಂದಿರಬಾರ್ದು ಅನ್ನುವ ಹಾಗೆ ಸೂಪರ್ ಪ್ಲಾನ್ ಅನ್ನ ಮಾಡಿಕೊಂಡು ಹೆಂಡತಿ ಕೊಲ್ಲುವಂತ ಪ್ಲಾನ್ ಅನ್ನ ಹಾಕೊಂಡಿದ್ಲು. ಆಕೆ ಮಾಡಿದಂತಹ ಗಣಂದಾರಿ ಕೆಲಸವನ್ನ ಕೇಳಿಬಿಟ್ರೆ ಖಂಡಿತವಾಗಿಯೂ ನಿಮ್ಗೂ ರಕ್ತ ಕುದ್ದು ಹೋಗ್ಬಿಡುತ್ತೆ. ಮದ್ವೆ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಇಂತಹ ಹೆಂಡತಿ ಯಾರಿಗೂ ಕೂಡ ಬೇಡ ಅಂತೇಳಿ ಅನ್ಸುಬಿಡುತ್ತೆ. ಆಕೆ ಆತನನ್ನ ಪ್ರೀತಿ ಮಾಡಿ ಮದುವೆ ಆಗಿರ್ತಾಳೆ. ಪ್ರೀತಿಯ ಸಂಕೇತವಾಗಿ ಇಬ್ಬರು ಮಕ್ಕಳು ಕೂಡ ಇರ್ತಾರೆ. ತುಂಬಾ ಚೆನ್ನಾಗಿರುವಂತಹ ಒಂದು ಜೀವನವನ್ನ ಮಾಡಬಹುದಿತ್ತು. ಆದ್ರೆ ಆಕೆಯ ಒಂದು ದುರಾಸೆಯಿಂದಾಗಿ, ಆಕೆಯ ಒಂದು ಮೋಹಕ್ಕಾಗಿ ತನ್ನ ಗಂಡನನ್ನ ಕಳೆದುಕೊಂಡು ಈತ ಜೈಲು ಪಾಲಾಗಿದ್ದಾಳೆ. ಜೊತೆಗೆ ಇದೀಗ ಮಕ್ಕಳು ಕೂಡ ಅನಾಥರಾಗಿದ್ದಾರೆ. ಹಾಗಾಗಿ ಏನಿದು ಘಟನೆಯ ಸಂಪೂರ್ಣ ವಿವರವನ್ನ ಈ ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮಿರತ್ ಜಿಲ್ಲೆಯ ಮಾವಾಣ ತಾಲೂಕಿಗೆ ಒಳಪಡುವಂತ ಹಸ್ತಿನಾಪುರದಲ್ಲಿ ಅತುಲ್ ಅನ್ನುವಂತ ವ್ಯಕ್ತಿ ವಾಸವಾಗಿದ್ದ. ಸುಮಾರು 7 ವರ್ಷಗಳ ಹಿಂದೆ ಅತುಲ್ ಮತ್ತು ದಾಮಿನಿ ಎಂಬ ಇಬ್ಬರ ನಡುವೆಯೂ ಕೂಡ ಪ್ರೀತಿ ಬೆಳೆದೋಗಿತ್ತು. ಇಬ್ಬರು ಕೂಡ ಮದುವೆಯನ್ನು ಕೂಡ ಆಗಿದ್ರು. ಮನೆಯವರೆಲ್ಲರನ್ನು ಕೂಡ ಒಪ್ಪಿಸಿ ಸಡಗರದಿಂದ ಸಂಭ್ರಮದಿಂದ ಆ ಮದುವೆ ಏನೋ ಕೂಡ ನಡೆದು ಹೋಗಿಬಿಟ್ಟಿತ್ತು. ಮದುವೆಯಾದ ಹೊಸತನದಲ್ಲಿ ಇವರ ಸಂಸಾರ ಅತ್ಯಂತ ಸುಖವಾಗಿತ್ತು. ಈ ದಂಪತಿಗೆ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳು ಕೂಡ ಹುಟ್ಕೊಂಡಿದ್ರು. ದೊಡ್ಡ ಮಗಳಿಗೆ ಈಗ 5 ವರ್ಷ, ಸಣ್ಣ ಮಗಳಿಗೆ ಕೇವಲ 8 ವರ್ಷ. ಅತುಲ್ ತನ್ನ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಿಸಲು ಹಸ್ತಿನಾಪುರದಲ್ಲಿ ಕೃಷ್ಣ ಕಿಡ್ಸ್ ಪ್ಲೇ ಸ್ಕೂಲ್ ಎಂಬ ಒಂದು ಪುಟ್ಟ ಮಕ್ಕಳ ಶಾಲೆಯನ್ನು ಆರಂಭಿಸಿದ್ದ. ಪತ್ನಿ ದಾಮಿನಿ ಕೂಡ ಗಂಡನಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಶಾಲೆಯ ಜವಾಬ್ದಾರಿಯನ್ನು ಕೂಡ ನೋಡ್ಕೊಳ್ತಾ ಇದ್ಲು. ಆದ್ರೆ ವಿಧಿಯ ಆಟ ಬೇರೆಯೇ ಆಗಿತ್ತು. ಶಾಲೆಗೆ ಮಕ್ಕಳನ್ನ ಕರೆತರಲು ಅತುಲ್ ಒಬ್ಬ ವ್ಯಾನ್ ಚಾಲಕನನ್ನ ಕೆಲಸಕ್ಕೆ ಇಟ್ಕೊಂಡಿದ್ದ. ಆತನ ಹೆಸರು ತುಷಾರ್ ಅಲಿಯಾಸ್ ನಿಕ್ಕಿ ಅಂತ ಹೇಳಿ. ಪ್ರತಿದಿನ ಶಾಲೆಗೆ ಬಂದು ಹೋಗುತ್ತಿದ್ದ ತುಷಾರ್ ಜೊತೆಗೆ ದಾಮಿನಿಗೆ ಪರಿಚಯವೂ ಕೂಡ ಆಗಿತ್ತು. ಈ ಪರಿಚಯ ದಿನ ಕಳೀತಾ ಇದ್ದ ಹಾಗೆ ಅಕ್ರಮ ಸಂಬಂಧಕ್ಕೆ ತಿರುಗಿತ್ತು. ಗಂಡನ ಕಣ್ಣು ತಪ್ಪಿಸಿ ಇವರಿಬ್ಬರ ಪ್ರೇಮಾಂಕುರ ಎಮ್ಮರವಾಗಿ ಬೆಳೆಯೋದಕ್ಕೆ ತುಂಬಾ ಸಮಯ ಏನು ಕೂಡ ಬೇಕಾಗಿರ್ಲಿಲ್ಲ. ಸ್ನೇಹಿತರೆ, ಯಾವುದೇ ಪಾಪದ ಕೆಲಸವಾಗಿರ್ಲಿ ಹೆಚ್ಚು ದಿನಗಳ ಕಾಲ ತಲೆಮರೆಸ್ಕೊಂಡು ಇರೋದಕ್ಕೆ ಸಾಧ್ಯ ಇಲ್ಲ ನೋಡಿ. ದಾಮಿನಿ ಮತ್ತು ತುಷಾರ್ ಸಂಬಂಧ ವಿಷಯ ಅತುಲ್ ಕೈಗೆ ಸಿಕ್ಕಿ ಬೀಳುತ್ತೆ. ಅಕ್ರಮ ಸಂಬಂಧದ ವಿಷಯ ಅತುಲ್ ಕೈಗೆ ಸಿಗ್ತಾ ಇದ್ದ ಹಾಗೆ ಅತುಲ್ ಮನೆಯಲ್ಲಿ ದೊಡ್ಡ ಗಲಾಟೆಯನ್ನು ಕೂಡ ಮಾಡ್ಕೊಳ್ತಾನೆ ಮತ್ತು ದಾಮಿನಿಗೆ ಎಚ್ಚರಿಕೆಯನ್ನು ನೀಡ್ತಾನೆ. ಇದರಿಂದ ದಾಮಿನಿ ಮತ್ತು ತುಷಾರ್ಗೆ ತಮ್ಮ ಪ್ರೀತಿಯ ಮಧ್ಯೆ ಅತುಲ್ ದೊಡ್ಡ ಕಂಟಕವಾಗಿಬಿಟ್ಟಿದ್ದಾನಲ್ಲ ಅಂತ ಹೇಳಿ ಅನ್ಸಬಿಡುತ್ತೆ. ಇಬ್ಬರು ಕೂಡ ಆತನನ್ನ ಪ್ಲಾನ್ ಹಾಕಿ ಮುಗಿಸ್ಬೇಕು ಅಂತ ಹೇಳಿ ಒಂದು ಸೂಪರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಅದೇ ಸಮಯದಲ್ಲಿ ದಾಮಿನಿಗೆ ಅತುಲ್ ಹೆಸರಿನಲ್ಲಿ ಇದ್ದಂತಹ 20 ಲಕ್ಷ ರೂಪಾಯಿ ಜೀವ ವಿಮೆ ಪಾಲಿಸಿಯ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿರುತ್ತೆ. ಇಲ್ಲಿ ಇಬ್ಬರ ತಲೆಯಲ್ಲಿ ಒಂದು ಸೈತಾನನ ಆಲೋಚನೆ ಕೂಡ ಬಂದುಬಿಡುತ್ತೆ. ಅತುಲ್ ಅನ್ನ ಹೇಗಾದ್ರೂ ಮಾಡಿ ಮುಗಿಸ್ಲೇಬೇಕು ಅಂತೇಳಿ 20 ಲಕ್ಷ ರೂಪಾಯಿ ಹಣವೂ ಕೂಡ ಸಿಗುತ್ತೆ. ಜೊತೆಗೆ ಇಬ್ಬರು ಮದುವೆ ಆಗಿ ರಾಜಾರೋಷವಾಗಿ ಬದುಕನ್ನ ಕಟ್ಕೋಬಹುದು ಅಂತ ಹೇಳಿ ಇಬ್ಬರು ಸೇರಿ ಸ್ಕೆಚ್ ಅನ್ನ ಹಾಕೊಳ್ತಾರೆ. ಆದ್ರೆ ಕೊಲೆ ಮಾಡಿದರೆ ಪೊಲೀಸರು ಹಿಡಿಯುತ್ತಾರೆ ಎಂಬ ಭಯ ಅವರಲ್ಲಿ ಕೂಡ ಇರುತ್ತೆ. ಇದಕ್ಕಾಗಿ ಅವರು ಆರಿಸಿಕೊಂಡಿದ್ದು ಒಂದು ವಿಲಕ್ಷಣ ಮತ್ತು ಅತ್ಯಂತ ಕ್ರೂರವಾದಂತಹ ಹಾದಿ. ಯಾರು ಕೂಡ ಸಂಶಯ ಪಡದಂತೆ ಹಾವಿನ ಕಡಿತದ ಮೂಲಕ ಅತುಲ್ನ ಕೊಲ್ಲಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡ್ತಾರೆ. ಇದಕ್ಕಾಗಿ ತುಷಾರ್ ಸ್ಥಳೀಯ ಇಬ್ಬರು ಆವಾಡಿಗರ್ ಆದಂತಹ ಸೋನು ಮತ್ತು ಉಮಂಗ್ ಎಂಬುವರನ್ನ ಸಂಪರ್ಕ ಕೂಡ ಮಾಡ್ತಾನೆ. ತನಗೆ ಕರೈತ್ ಅಥವಾ ಕೋಬ್ರಾದಂತಹ ಅತ್ಯಂತ ವಿಷಕಾರಿ ಹಾವು ಬೇಕೆಂದು ಕೇಳ್ಕೊಳ್ತಾನೆ. ಇದಕ್ಕಾಗಿ ಆ ಹಾವಾಡಿಗರಿಗೆ ಬರೋಬ್ಬರಿ 15,000 ರೂಪಾಯಿ ಹಣವನ್ನ ನೀಡಲಾಗಿರುತ್ತೆ. ಆವಾಡಿಗರು ಒಂದು ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ವಿಷಕಾರಿ ಹಾವನ್ನ ತಂದು ತುಷಾರ್ ಕೈಗೆ ಕೊಟ್ಟು ಬಿಡ್ತಾರೆ. ಕೊನೆಗೂ ಅವರು ಅಂದುಕೊಂಡ ಹಾಗೆ ಆತನನ್ನ ಕೊಲ್ಲೋದಕ್ಕೆ ಎಲ್ಲವೂ ಕೂಡ ಸಿದ್ಧತೆ ನಡೆದು ಹೋಗಿಬಿಡುತ್ತೆ. ಸ್ನೇಹಿತರೆ, ದಿನಾಂಕ 16 ಮತ್ತು 17 ಜುಲೈ 2026 ಮಧ್ಯರಾತ್ರಿ ಹಸ್ತಿನಾಪುರ ಪಟ್ಟಣ ನಿಶಬ್ದವಾಗಿ ಮಲಗಿತ್ತು. ಅತುಲ್ ಮನೆಯ ಬೆಡ್ರೂಮ್ ನಲ್ಲಿ ಅತುಲ್, ಆತನ ಪತ್ನಿ ದಾಮಿನಿ ಮತ್ತು ಅವರಿಬ್ಬರ 5 ಹಾಗೂ 7 ವರ್ಷದ ಹೆಣ್ಣು ಮಕ್ಕಳು ಮಲಗಿರ್ತಾರೆ. ದಾಮಿನಿ ಮೊದಲೇ ಪ್ಲಾನ್ ಮಾಡಿದಂತೆ ಅತುಲ್ ಕುಡಿಯುವ ಹಾಲಿಗೆ ತೀವ್ರವಾದ ನಿದ್ರೆ ಮಾತ್ರೆಗಳನ್ನ
ಬೆರೆಸಿಕೊಟ್ಟಿರ್ತಾಳೆ. ಹಾಲು ಕುಡಿತಾ ಇದ್ದಾಗೆ ಕೆಲವೇ ನಿಮಿಷದಲ್ಲಿ ಅತುಲ್ ಪ್ರಜ್ಞೆ ತಪ್ಪಿ ಗಾಢ ನಿದ್ರೆಗೆ ಜಾರಿ ಬಿಡ್ತಾನೆ. ಮಧ್ಯರಾತ್ರಿ ದಾಮಿನಿ ಮೆಲ್ಲನೆ ಎದ್ದು ಬಾಗಿಲನ್ನ ತೆರೆದು ನೋಡ್ತಾಳೆ. ಹೊರಗಡೆ ಹಾವಿನ ಡಬ್ಬ ಹಿಡಿದು ತುಷಾರ್ ಕಾಯುತ್ತಾ ನಿಂತಿರ್ತಾನೆ. ದಾಮಿನಿ ಆ ಹಾವಿನ ಡಬ್ಬೆಯನ್ನ ರೂಮಿನ ಒಳಗೆ ತರ್ತಾಳೆ. ತನ್ನ ಇಬ್ಬರು ಹೆಣ್ಣು ಮಕ್ಕಳು ಪಕ್ಕದಲ್ಲೇ ಮಲಗಿದ್ರು ಕೂಡ ಕರುಣೆ ಇಲ್ಲದ ಆ ತಾಯಿ ಅತುಲ್ ಮಲಗಿದ್ದ ಹಾಸಿಗೆಯ ಹೊದಿಕೆಯೊಳಗಡೆ ಆ ವಿಷಕಾರಿ ಹಾವನ್ನ ಬಿಟ್ಟು ಬಿಡ್ತಾಳೆ. ಗಾಢ ನಿದ್ರೆಯಲ್ಲಿದ್ದ ಅತುಲನಿಗೆ ಹಾವಿನ ಕಡಿತದ ಸಣ್ಣ ನೋವಾದ್ರೂ ಕೂಡ ಆತನಿಗೆ ಎಚ್ಚರಿಕೆ ಆಗಿರಲಿಲ್ಲ. ಹಾವು ಅತುಲನಿಗೆ ತೀವ್ರವಾಗಿ ಕಚ್ಚಿ ವಿಷವನ್ನ ದೇಹಕ್ಕೆ ಹರಿಸಿತ್ತು. ಕೆಲವೇ ಗಂಟೆಗಳಲ್ಲಿ ಅತುಲ್ ಹಾಸಿಗೆಯ ಮೇಲೆ ಪ್ರಾಣವನ್ನ ಬಿಟ್ಟಿದ್ದ. ಬೆಳಗಾಗ್ತಾ ಇದ್ದಂತೆ ದಾಮಿನಿ ಜೋರಾಗಿ ಚೀರೋದಕ್ಕೆ ಪ್ರಾರಂಭಿಸಿದ್ಲು. ನನ್ನ ಗಂಡನಿಗೆ ಹಾವು ಕರೆದಿದೆ ಅಂತ ಹೇಳಿ ಈಕೆ ಬೊಬ್ಬೆ ಹೊಡೆಯೋದಕ್ಕೆ ಪ್ರಾರಂಭಿಸ್ತಾಳೆ. ಆ ತಕ್ಷಣವೇ ಸ್ಥಳೀಯರು ಜೊತೆಗೆ ಎಲ್ಲರೂ ಕೂಡ ಸೇರಿ ಆತನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ವೈದ್ಯರು ಕೂಡ ಈತ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಮಾಹಿತಿಯನ್ನ ಖಚಿತಪಡಿಸ್ತಾರೆ. ಯಾಕೋ ಒಂದು ಕಡೆ ಇದು ಸಂಶಯಾಸ್ಪದವೂ ಕೂಡ ಆಗಿಬಿಟ್ಟಿರುತ್ತೆ. ಹಾಗಾಗಿ ಈ ಒಂದು ಮಾಹಿತಿಯನ್ನ ವೈದ್ಯರು ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟವರು ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿರ್ತಾರೆ. ಮೇಲ್ನೋಟಕ್ಕೆ ಆ ಒಂದು ಸಾವನ್ನ ಕಂಡು ಬಿಟ್ಟವರಿಗೆ ಆತನಿಗೆ ಹಾವು ಕಚ್ಚಿ ಸಾವಾಗಿದೆ ಅಂತ ಹೇಳಿ ಅನಿಸ್ತಾ ಇತ್ತು. ಆದ್ರೆ ಪೊಲೀಸರಿಗೆ ಯಾವುದೋ ಒಂದು ಕಡೆ ಡೌಟ್ ಕೂಡ ಬರೋದಕ್ಕೆ ಪ್ರಾರಂಭಿಸಿತು. ಸಂಶಯ ಬಂದಂತ ಪೊಲೀಸರು ಮೊಬೈಲ್ ಕರೆಗಳನ್ನ ಚೆಕ್ ಮಾಡೋದಕ್ಕೆ ಅಥವಾ ಮೊಬೈಲ್ ಚಾಟಿಂಗ್ ಗಳನ್ನ ಚೆಕ್ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಕಿಂಗ್ ಸಂಗತಿ ಗೊತ್ತಾಗಿ ಬಿಡುತ್ತೆ. ಹಸ್ತಿನಾಪುರ ಪೊಲೀಸ್ ಠಾಣೆಯ ತಂಡ ಮತ್ತು ಮಿರಾತ್ ಗ್ರಾಮಾಂತರ ಪೊಲೀಸರು ಜಂಟಿ ಕಾರ್ಯಾಚರಣೆಗೆ ಇಳಿತಾರೆ. ಯಾವಾಗ ಪೊಲೀಸರು ದಾಮಿನಿ ಮತ್ತು ಆಕೆಯ ಪ್ರೇಮಿ ತುಷಾರ್ನ ಮೊಬೈಲ್ ಕಾಲ್ ರೆಕಾರ್ಡ್ ಅನ್ನ ಹಾಗೂ ವಾಟ್ಸ್ಆಪ್ ಚಾಟ್ ಗಳನ್ನ ಪರಿಶೀಲಿಸಿದ್ರೋ ಆಗ ಇಡೀ ಪ್ರಕರಣ ಉಲ್ಟಾ ಹೊಡೆಯೋದಕ್ಕೆ ಪ್ರಾರಂಭಿಸುತ್ತೆ. ತುಷಾರ್ ಮೊಬೈಲ್ ನಲ್ಲಿ ಪೊಲೀಸರಿಗೆ ಒಂದು ಆಘಾತಕಾರಿ ಫೋಟೋ ಕೂಡ ಸಿಕ್ಕಿದೆ. ಅದು ಕೊಲೆಗೆ ಮುನ್ನ ಡಬ್ಬಾದಲ್ಲಿ ಮುಚ್ಚಿಡಲಾಗಿದ್ದ ಹಾವಿನ ಫೋಟೋ ಆಗಿತ್ತು. ಜೊತೆಗೆ ಹಾವಾಡಿಗರೊಂದಿಗೆ ತುಷಾರ್ ನಡೆಸಿದ ಹಣದ ವ್ಯವಹಾರದ ಚಾಟ್ಗಳು ಕೂಡ ಪತ್ತೆಯಾಗ್ತವೆ. ಘಟನೆ ನಡೆದ ಕೇವಲ 24 ಗಂಟೆಗಳಲ್ಲಿ ಅಂತಂದ್ರೆ ಜುಲೈ 18, 2026ರಂದು ಹಸ್ತಿನಾಪುರ ಪೊಲೀಸರು ಕಟುಕ ಪತ್ನಿ ದಾಮಿನಿ, ಪ್ರೇಮಿ ತುಷಾರ್ ಮತ್ತು ಅವರಿಗೆ ಹಾವನ್ನ ಸರಬರಾಜು ಮಾಡಿದಂತ ಇಬ್ಬರು ಹಾವಾಡಿಗರಾದಂತ ಸೋನು ಮತ್ತು ಉಮಂಗ್ನನ್ನ ಬಂಧಿಸ್ತಾರೆ. ಇವತ್ತು ಅತುಲ್ ಈ ಪ್ರಪಂಚದಲ್ಲಿ ಇಲ್ಲ. ಈತ ದಾಮಿನಿ ಜೈಲಿನ ಕಂಬಿ ಎನಿಸ್ತಾ ಇದ್ದಾಳೆ. ಆದ್ರೆ ಅತಿ ದೊಡ್ಡ ದುರಂತ ಏನು ಅಂತಂದ್ರೆ ಏನೂ ಕೂಡ ತಪ್ಪನ್ನ ಮಾಡದಂತ ಅಮಾಯಕ ಇಬ್ಬರು ಮಕ್ಕಳು ಇದೀಗ ತಂದೆಯನ್ನ ಕಳೆದುಕೊಂಡು ಜೊತೆಗೆ ತಾಯಿ ಜೈಲಿಗೆ ಹೋಗಿರೋ ಕಾರಣದಿಂದಾಗಿ ಅನಾಥವಾಗಿ ಬಿಟ್ಟಿದ್ದಾರೆ. ಸ್ನೇಹಿತರೆ, ಇಂತಹ ದುರಂತಗಳನ್ನ ನೋಡಿದಂತ ಸಂದರ್ಭದಲ್ಲಿ ನಮಗೆ ಸಹಜವಾಗಿ ಉಟ್ಕೊಳ್ಳುವಂತ ಪ್ರಶ್ನೆ, ಈ ರೀತಿಯಾದಂತಹ ಕ್ರೂರ ಮನಸ್ಥಿತಿ ಯಾಕೆ ಹೆಂಡತಿಯರಲ್ಲಿ ಇರ್ತಾ ಇದೆ? ಇತ್ತೀಚಿನ ಸಮಾಜದಲ್ಲಿ ಇಂತಹ ಕುಲಕು ಮನಸ್ಥಿತಿಯ ಜನಗಳು ಯಾಕೆ ಉಟ್ಕೊಳ್ತಾ ಇದ್ದಾರೆ? ಅದರಲ್ಲೂ ಕೂಡ ಹೆಸರಿಗೆ ಮಾತ್ರ ಪ್ರೀತಿ ಮಾಡಿ ಮದುವೆಯಾಗಿದ್ದೀವಿ ಅಂತ ಹೇಳಿ, ಪ್ರೀತಿ ಮಾಡಿ ಮದುವೆಯಾಗಿ ಸುಂದರವಂತ ಸಂಸಾರವನ್ನ ಸಾಗಿಸ್ಬೇಕು ಅಂತ ಹೇಳಿ ಆರಂಭದಲ್ಲಿ ಕನಸುಗಳನ್ನ ಹೊತ್ಕೊಂಡಿರ್ತಾರೆ. ಆದ್ರೆ ಇಂಥ ದುರ್ಬುದ್ಧಿ ಆ ಒಂದು ಮನುಷ್ಯರಲ್ಲಿ ಯಾಕೆ ಬರುತ್ತೆ? ನಿಜವಾಗಿಯೂ ಅವರು ಮನುಷ್ಯರ? ನಿಜವಾಗಿಯೂ ಅವರು ಪ್ರೀತಿಯನ್ನ ಮಾಡಿರ್ತಾರ? ಈ ರೀತಿಯಾದಂತ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಕೊಂಡಿರುತ್ತೆ. ಸ್ನೇಹಿತರೆ, ಇಂಥದ್ದೊಂದು ದುರಂತ. ಈ ದುರಂತವೇ ಒಂದು ಕ್ಷಣ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಒಂದು ದುರಂತದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದ್ರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.